ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ಇನ್ನೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ಬುಧವಾರ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಡುಗೆ ಮಾಡಬೇಕು. ನನ್ನ ಹಸ್ಬೆಂಡು ಚಿಕನ್ ತಂದುಕೊಟ್ಟಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಇನ್ನು ಇದು ಕರ್ಬೇವಿನ ಸೊಪ್ಪು ನಮ್ಮ ಅತ್ತೆ ಮನೆಯಿಂದ ಕೊಟ್ಟು ಕಳಿಸ್ತಾರೆ. ನಾನೇನು ದುಡ್ಡು ಕೊಟ್ಟು ತರಲ್ಲ. ಲಕ್ಷ್ಮೀಪುರ, ಅದೇ ನಮ್ಮ ನಾದಿನಿ ಮನೆಗೆ ಹೋಗಿದ್ನಲ್ಲ, ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ಕರ್ಬೇವಿನ ಸೊಪ್ಪು. ಸೊ ಹಂಗಾಗಿ ಇನ್ನು ಇದನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡ್ಬಿಟ್ರೆ ಇನ್ನೊಂದು ತಿಂಗಳು ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ. ಯಾಕಂದರೆ ಅಷ್ಟೇ ಫ್ರೆಶ್ ಆಗಿರುತ್ತೆ ಈ ರೀತಿ ಟಿಶ್ಯೂನಲ್ಲಿ ಕವರ್ ಮಾಡಿ ಇರೋದ್ರಿಂದ. ಹಾಗಾಗಿ ನಾನೇನು ಹೊರಗಡೆ ತಗೊಳಕ್ಕೆ ಹೋಗಲ್ಲ. ಹಾಗೇನಾದ್ರು ಎಮರ್ಜೆನ್ಸಿ ಖಾಲಿ ಆಯಿತು ಅಂದರೆ ಫೋನ್ ಮಾಡ್ತೀನಿ. ಅವರೇ ಇಲ್ಲಿ ಅವ್ರ ಊರಿಂದ ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಸೊ ಅವರು ಬಂದಾಗ ಕೊಟ್ಟು ಕಳಿಸ್ಕೊಡ್ತಾರೆ. ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ತರಿಸೋ ಕರ್ಬೇವಿನ ಸೊಪ್ಪು ಸ್ಮೆಲ್ಲೇ ಇರಲ್ಲ, ಗಮ್ ಅಂತಲೂ ಅನ್ನಲ್ಲ, ಒಂಥರ ಎಲೆನೂ ಒಡ್ರೊಟ್ಟಾಗಿರುತ್ತೆ. ಇದು ಮಾಮೂಲಿ ಬೆಳೆದೇ ತೊಗೊಂಬಂದರೆ ಸಾಫ್ಟಾಗಿರುತ್ತೆ. ಅದೇ ನಾವು ಅಂಗಡಿಲಿ ತಂದರೆ ದುಡ್ಡು ಕೊಟ್ಟು ತಂದರೆ ಅಷ್ಟೊಂದು ಸ್ಮೆಲ್ಲು ಬರಲ್ಲ. ಇದೆಷ್ಟು ಘಮ ಇದೆ ಗೊತ್ತಾ ಕರ್ಬೇವಿನ ಸೊಪ್ಪು. ಸೊ ಹಂಗಾಗಿ ಈಗ ಅದನ್ನು ಸ್ವಲ್ಪ ಬಿಡಿಸಿಟ್ಕೊಂಡ್ಬಿಡೋಣ. ಈಗ ಹೇಗೂ ಸ್ವಲ್ಪ ಕಬಾಬಿಗೆ ಬಳಸ್ಕೊತಾ ಇದ್ದೆ. ಕೆಲಸಕ್ಕೆ ಅಂತ ಕುತ್ಕೊಂಡ್ಬಿಟ್ರೆ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಅಲ್ಲಿದಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಹಾಗಾಗಿ ಈಗಲೇ ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗೆ ಟೈಮ್ ಇತ್ತು ಅಂದರೆ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೇ ಒಂದು ಲೈಕ್ ಮಾಡಿ. ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನಾದರೂ ಮಾಡ್ಬೋದು. ಸೊ ಹಂಗಾಗಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೆಲ್ಲ ನೋಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ಹಂಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನು ನಾನು ಅಡುಗೆ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ. ಸೊ ಹಾಗೆ ಇವತ್ತಿನ ರಂಗೋಲಿ ಯಾವ ರೀತಿ ಬಿಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತೇಳಿ ನೋಡ್ಕೊಂಡು ಬಂದುಬಿಡಿ.
ಓಕೆ ಗಾಯ್ಸ್, ರಂಗೋಲಿ ನೋಡ್ಕೊಂಬಂದ್ರಲ್ಲ, ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದರೆ ನಾನು ಯಾರಿಗೂ ಕೂಡ ಮಿಸ್ ಮಾಡಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಹಾಗೆಯೇ ಇನ್ನು ಸಾಂಬಾರಿಗೆ ಎಲ್ಲ ರೆಡಿಯಾಗಿತ್ತು. ಮೊದಲೇ ಈರುಳ್ಳಿ ಖಾರ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಕೂಡ ಹಾಕಿದ್ದೆ. ನೀರೆಲ್ಲ ಸ್ವಲ್ಪ ಸುಣಿಸಿದ್ದೆ. ಸೊ ನೀರೆಲ್ಲ ಸುಣಿಸಿ ಮಸಾಲೆ ಎಲ್ಲನೂ ಹಾಕಿದ್ದೆ. ನಾನು ಯಾವಾಗಲೇ ಆದರೂ ಅಷ್ಟೇ, ಟೈಮ್ ಇರಲಿ ಟೈಮ್ ಇಲ್ಲ ಅಂದಲಿ ನಾನು ಪಕ್ಕದಲ್ಲಿ ಯಾವಾಗಲೂ ಬಿಸಿನೀರು ಕಾಯಿಸಿ ಇಟ್ಟಿರ್ತೀನಿ. ಏನಕ್ಕೆ ಅಂದರೆ ಕಾಯಿಸಿ ಇಟ್ಕೊಂಡ್ರೆ ಅಡುಗೆ ಎಲ್ಲ ಬೇಗ ಆಗುತ್ತೆ. ಹಂಗಾಗಿ ಸ್ವಲ್ಪ ಈಸಿ ಅನಿಸುತ್ತೆ, ಬೇಗ ಕೆಲಸ ಕೂಡ ಬೇಗ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಈಸಿ ಅಂತ ಅನಿಸುತ್ತೆ. ಸೊ ಇನ್ನು ನಾನು ಉಪ್ಪನ್ನೆಲ್ಲ ಸ್ಪೂನಲ್ಲೆಲ್ಲ ಹಾಕೋಕ್ಕೆ ಹೋಗಲ್ಲ ಗೈಸ್, ಯಾಕೆಂದರೆ ಸ್ಪೂನಲ್ಲಿ ಹಾಕಿದ್ರೆ ನನಗೆ ಅಳತೆ ಅಷ್ಟೊಂದು ಗೊತ್ತಾಗಲ್ಲ. ಸ್ಪೂನಲ್ಲಿ ಹಾಕಿದ್ರೆ ಉಪ್ಪು ಕಡಿಮೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಜಾಸ್ತಿ ಹಾಕ್ಬಿಡ್ತೀನಿ. ಹಂಗಾಗಿ ನಾನು ಯಾವಾಗಲೂ ಕೈ ಬಳಸೇ ಉಪ್ಪು ಹಾಕೋದು. ಕೈ ಬಳಸಿ ಉಪ್ಪು ಹಾಕೋದ್ರಿಂದ ನನಗೆ ಪರ್ಫೆಕ್ಟ್ ಅನಿಸುತ್ತೆ, ಕರೆಕ್ಟಾಗಿ ಹದವಾಗಿರುತ್ತೆ. ಉಪ್ಪು ಜಾಸ್ತಿನೂ ಆಗಿರಲ್ಲ, ಕಮ್ಮಿ ಆಗಿರಲ್ಲ, ಮಿಡ್ಲಲ್ಲೇ ಇರುತ್ತೆ. ಸೊ ಹಂಗಾಗಿ ನಾನು ಕೈ ಬಳಸೇ ಉಪ್ಪು ಹಾಕೋದು. ಇನ್ನು ನಾವು ಸಾಂಬಾರು ಮಾಡ್ತೀವಿ ಅಂದಾಗ ಬಾಯ್ಲರ್ ಕೋಳಿ ತರಲ್ಲ, ಅಂದರೆ ಬೇಗ ಕೋಳಿ ತರಲ್ಲ. ಏಕೆಂದರೆ ಅದರಲ್ಲಿ ಸಾಂಬಾರು ಮಾಡಿದ್ರೆ ನಮಗೇನೋ ಒಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ. ಹಂಗಾಗಿ ಏನಿದು ಫ್ರೈ ಕಬಾಬಿಗೆ ಮಾತ್ರ ಆ ಥರ ಬಾಯ್ಲರ್ ಕೋಳಿ ತರೋದು. ಅದು ಬಿಟ್ಟರೆ ಸಾಂಬಾರಿಗೆಲ್ಲ ನಾವು ನಾರ್ಮಲಿ ಫಾರಮ್ ಕೋಳಿನೇ ನಾವು ಯೂಸ್ ಮಾಡೋದು. ಏನಕ್ಕಪ್ಪ ಅಂದರೆ ಅದು ನಾಟಿ ಕೋಳಿ ಸಾಂಬಾರು ತಿಂದಂಗೆ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಕೂಡ. ಸೊ ಹಂಗಾಗಿ ನಾವು ಯಾವಾಗಲೂ ಕೂಡ ಸಾಂಬಾರು ಮಾಡ್ತೀವಿ ಅಂದಾಗ ಫಾರಮ್ ಕೋಳಿನೇ ಆಲ್ಮೋಸ್ಟ್ ಅಲ್ಲಿ ತರೋದು. ಇನ್ನು ಮಸಾಲೆ ಎಲ್ಲ ಹಾಕಿ ಉಪ್ಪು ಎಲ್ಲ ಕೂಡ ಹದವಾಗಿ ಹಾಕಿ ಸಾರಿಗೆ ಹದ ನೋಡಿಕೊಂಡು ನೀರೆಲ್ಲ ಆ್ಯಡ್ ಮಾಡಿಕೊಂಡು ಇನ್ನು ಕುಕ್ಕರ್ ಉಷಲ್ನ ಮುಚ್ಚಿ ಬೇಯಿಸ್ಕೊಬೇಕು. ಇದು ಎಳೆ ಕೋಳಿ ಆಗಿದ್ದರೆ ಒಂದು 3 ವಿಷಲ್ ಆದರೆ ಸಾಕು. ಇದು ಸ್ವಲ್ಪ ಬಲ್ತಿದೆ ಅಂತ ಅಂಗಡಿ ಎಣ್ಣೆನೇ ಹೇಳಿ ಕಳಿಸಿದ್ರಂತೆ, ಒಂದು 5 ವಿಷಲಾದ್ರು ಒಡಿಸ್ಲಿಕ್ಕೆ ಹೇಳೋಣ, ಚಿಕನ್ ಬಲ್ತಿದೆ ಅಂತೇಳಿ ಅಂತ ಹೇಳಿ ಕಳಿಸಿದ್ರು. ಇನ್ನು ಹಾಗೆ ನಾನು ಫಾರಮ್ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಇನ್ನು ಅದರಲ್ಲೇ ಮೊಟ್ಟೆ ಗುದಿ ಮತ್ತು ಸ್ವಲ್ಪ ಚರ್ಬಿ ಅದೆಲ್ಲ ಇರುತ್ತಲ್ಲ. ಸೊ ಈ ಕೋಳಿಲಿ ಇತ್ತು ಚರ್ಬಿ ಎಲ್ಲ ಕೂಡ. ಸೊ ಹಂಗಾಗಿ ನಾನು ಅದನ್ನೆಲ್ಲನೂ ಲಾಸ್ಟಿಗೆ ಹಾಕ್ಕೊತೀನಿ. ಮಸಾಲೆ ಎಲ್ಲ ಹಾಕಿ ಕುಕ್ಕರ್ ಮುಚ್ತೀನಿ ಅನ್ನೋ ಟೈಮ್ನಲ್ಲೇ ನಾನು ಲಾಸ್ಟಿಗೆ ಫೈನಲಾಗಿ ಹಾಕ್ಕೊಳ್ಳೋದು. ಇನ್ನು ಈ ಚಿಕನ್ನು ಸಾಂಬಾರಲ್ಲೇ ತಿನ್ನೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಂಗಾಗಿ ಸಾಂಬಾರಲ್ಲಿ ಉಷಲೆಲ್ಲ ಒಡ್ಸ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಒಂದು ಸಣ್ಣದು ಪುಟಾಣಿದು ಒಂದು ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ, ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ. ನಾನು ಕಾಯಿನ ಯಾವಾಗಲೂ ಈ ರೀತಿಯೇ ತುರ್ಕೊಳ್ಳೋದು. ಜಾಸ್ತಿ ಇತ್ತು ಅಂದರೆ ಕೆಳಗೆ ಕುತ್ಕೊಂಡು ತುರ್ಕೊತೀನಿ, ಸ್ವಲ್ಪ ಕಡಿಮೆ ಬೇಕು ಅಂದಾಗ ಹೀಗೆ ಕೌಂಟರ್ ಟಾಪ್ ಮೇಲೆ ತುರ್ಕೊಂಡ್ಬಿಡ್ತೀನಿ. ಪಾಪ ಮೊದಲೇ ಆರ್ಟ್ ಪ್ರಾಬ್ಲಮ್ಮು, ಹುಡುಗರು ಯಾರು ಬರ್ತಾರೆ ಕಾಣ ಬಂದಿದ್ದೀನಿ ತಾಳು ಬರ್ತಾರೆ ಅಂತಂದರೆ ಏನಿಲ್ಲ ಗೈಸ್. ಅದು ಆ್ಯಕ್ಚುಲಿ ಹಾಲು ಬಂದಿತ್ತು, ಹಾಲು ಗಾಡಿ ಹಾಲು ಇಳಿಸೋ ಹುಡುಗನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಸೊ ಹಂಗಾಗಿ ಅವನು ಹಾಲು ಕ್ರೇಟು ಎತ್ತಲಿಕ್ಕಾಗಲ್ಲ, ನೀನೇ ಎತ್ಕೊ ಅಂದ. ಸೊ ಹಿಂಗೆ ಒಂದೊಂದು ಟೈಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ, ಇನ್ನೊಬ್ಬರನ್ನ ನಂಬ್ಕೊಂಡು ಕೂರೋಕ್ಕಾಗಲ್ಲ. ಸೊ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಬೆಟರು. ಹಾಗಾಗಿ ನಾನೇ ಎತ್ಕೊಂಬಂದೆ ಕಣಮ್ಮ ಅಂತ ಬಂದು ಹೇಳ್ತಾ ಇದ್ದಾರೆ ಅವರು. ನಾನು ಹಂಗೆ ಅನ್ನೋದು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಬೇರೆಯವ್ರಿಗೆ ಆಮೇಲೆ ನಮಗೆ ಕಷ್ಟ ಆಗುತ್ತೆ. ಹಂಗಾಗಿ ಕೆಲವೊಂದು ಟೈಮು ನಾನು 2-3 ಎತ್ಕೊಂಬರಲ್ಲ, ಒಂದೊಂದೇ ಕ್ರೇಟ್ ಎತ್ಕೊಬಂದ್ಬಿಡ್ತೀನಿ. ಹಿಂಗೆ ಕೆಲವೊಬ್ಬರು ಕಿರಿಕ್ ಹುಡುಗರುಗಳು ಇರ್ತಾರೆ ಹಾಲಿನ ಗಾಡೀಲಿ, ಅಂಥವ್ರು ಇದ್ದಾಗ ಏನು ಮಾಡೋಕ್ಕಾಗಲ್ಲ. ನಾನು ಅವ್ರಿಗೆ ಎತ್ಕೊಂಬರ್ರಿ ಹಂಗೆ ಹಿಂಗೆ ಅಂದರೆ ಅವ್ರಿಗೆ ಲಂಚ ಬೇರೆ ಕೊಡ್ಬೇಕು ನಾವು. ಸೊ ಹಂಗಾಗಿ ಅದ್ಯಾಕೆ ಕೊಡಬೇಕು, ಹಾಲಲ್ಲಿ ಬರೋ ಲಾಭನೇ ಕಡಿಮೆ. ಅದರೊಳಗೆ ಇನ್ನು ಅವ್ರುಗಳಿಗೆಲ್ಲ ಲಂಚ ಕೊಡ್ಕೊಂಡು ಕೂತ್ಕೊಂಡ್ರೆ ನಾವು ಅದರಲ್ಲಿ ಏನೂ ಸಿಕ್ಕಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ನನ್ನ ಹಸ್ಬೆಂಡ್ ಇಲ್ಲ ಅನ್ನೋ ಟೈಮಲ್ಲಿ ನಾನು ಒಂದೊಂದೇ ಕ್ರೇಟ್ ಎತ್ಕೊಂಡ್ಬಿಡ್ತೀನಿ. ಹಿಂಗೆ ಮಾಡ್ಕೊಳ್ಳೋದು, ನಮ್ಮ ಜೀವನ ನಾವು ಮಾಡಲೇಬೇಕಲ್ವ. ಹುಷಲ್ ಆಗ್ತಿದೆ, ಇನ್ನೇನು ಹುಷಲ್ ಬರುತ್ತೆ. ಇನ್ನು ಈರುಳ್ಳಿ ಒಂದು ಬಿಡಿಸ್ಕೊಂಡಿದ್ದೀನಿ, ಸೌತೆಕಾಯಿ ಒಂದು ಕ್ಲೀನ್ ಮಾಡ್ಕೊಬೇಕು. ಇರಬೇಕು, ಇಲ್ಲಾಂದರೆ ಕೆಲವೊಂದು ಸೌತೆಕಾಯಿ ಕಹಿ ಇರುತ್ತೆ.
ಸೊ ಹಂಗಾಗಿ ನನಗೂ ಅಷ್ಟಾಗಿ ಗೊತ್ತಾಗಲ್ಲ. ಸೊ ನಾನು ಯಾವ ಸೌತೆಕಾಯಿ ತಂದರೂ ಈ ರೀತಿ ನಾನು ಕ್ಲೀನ್ ಮಾಡೇ ನೋಡಿ, ಈ ರೀತಿ ಬರುತ್ತೆ ಹಾಲು ಟೈಪು ಈ ರೀತಿ. ಹಂಗಾಗಿ ಯಾವ ಸೌತೆಕಾಯಿ ತಂದರೂ ನಾನು ಈ ರೀತಿ ಕ್ಲೀನ್ ಮಾಡಿಬಿಟ್ಟೆ ಕುಯ್ಯೋದು, ಹಿಂದೆ ಕಟ್ ಮಾಡೋದು. ಸಿಪ್ಪೆನೆಲ್ಲ ಕೆಳಗೆ ಬಿಸಾಕ್ತೆ ಅಂದ್ಕೊಬಿಡಿ. ಅಲ್ಲಿ ಕೆಳಗಡೆ ಒಂದು ಡಬ್ಬಿ ಇಟ್ಕೊಂಡಿದ್ದೀನಿ ಪಾತ್ರೆ ಹಾಕೊಳ್ಳೋಕ್ಕೆ. ಸೊ ಅದರೊಳಗೇ ಅದನ್ನೆಲ್ಲ ಹಾಕ್ಕೊಂಡು ಪಾತ್ರೆ ತೊಳಿಬೇಕಾದ್ರೆ ಅದನ್ನೆಲ್ಲ ಚೆಲ್ಕೊಂಡು ಕ್ಲೀನ್ ಮಾಡ್ತೀನಿ. ಸೌತೆಕಾಯಿ ಏನಾದರೂ ಸಣ್ಣದಾಗಿದ್ರೆ ರೌಂಡು ಕುಯ್ಸಿದ್ರೆ ಚಿಕ್ಕ ಚಿಕ್ಕ ಆಗುತ್ತೆ. ಸೊ ಹಂಗಾಗಿ ನಾನು ಈ ಶೇಪಲ್ಲಿ ಕುಯ್ದುಬಿಡ್ತೀನಿ, ಕಟ್ ಮಾಡಿಬಿಡ್ತೀನಿ ಸೌತೆಕಾಯಿನ. ನಮ್ಮನೇಲಿ ಯಾವಾಗಲೇ ಆಗಲಿ ನಾನ್ ವೆಜ್ ಮಾಡಿದ್ರೆ ಈ ರೀತಿ ಸೌತೆಕಾಯಿ, ಈರುಳ್ಳಿ ಹಾಗೆ ನಿಂಬೆಹಣ್ಣು ಒಂದಿದೆ ತೊಗೊಂಡ್ಬರ್ತೀನಿ. ಈ ರೀತಿ ನಿಂಬೆಹಣ್ಣು ಕೂಡ ನಾವು ಯೂಸ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ಕೇಳ್ತಾರೆ. ಸೊ ಹಂಗಾಗಿ ಈ ರೀತಿ ಎಲ್ಲ ಹೆಚ್ಚಿಟ್ಬಿಡ್ತೀನಿ. ಇನ್ನದು ಸ್ವಲ್ಪ ಒಗ್ಗರಣೆಗೆ ಜಾಸ್ತಿ ಏನು ಬೇಕಾಗಿಲ್ಲ. ಸೊ ನಾನು ಈರುಳ್ಳಿ ಖಾರ ರುಬ್ಬಿರೋದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಲ್ಲ, ಸೊ ಹಂಗಾಗಿ ಈರುಳ್ಳಿ ಒಂದು ಹಾಫ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಆ ಕಡೆ ಇನ್ನೊಂದು ಒಲೆಯಲ್ಲಿ ಮುದ್ದೆ ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೆ. ಇನ್ನು ಮುದ್ದೆ ಕೂಡ ಬೆಂದಿತ್ತು. ಸೊ ಇನ್ನು ಅದನ್ನು ತಗೊಂಡು ಮುದ್ದೆ ತಿರ್ಕೋಬೇಕಾಗಿತ್ತು. ಮುದ್ದೆ ತಗೊಂಡು ತಿರ್ಕೊತಾ ಇದ್ದೀನಿ. ಇನ್ನು ಕೆಳಗಡೆ ಕಾವುಗೋಲೆಲ್ಲ ಇಟ್ಕೊಂಡಿಲ್ಲ ನಾನು. ಕಾವುಗೋಲು ಇದ್ದರೂ ಕೂಡ ನನಗೆ ಅದನ್ನು ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಹಂಗಾಗಿ ನಾನು ಪಾತ್ರೆಗೆ ಒಂದು ಬಟ್ಟೆ ಕೊಟ್ಕೊಂಡು ಕಾಲನ್ನು ಕೊಟ್ಕೊಂಡು ಮುದ್ದೆ ತಿರ್ಗೋದು. ಕಾಲಲ್ಲಿ ತಿರುಗಬಾರ್ದು ಅಂತಾರೆ, ಬಟ್ ನನಗೆ ಬರದೇ ಇರೋ ಕಾರಣ ನಾನು ಇದೇ ರೀತಿಯೇ ತಿರ್ಗೋದು. ಇನ್ನು ಈ ರೀತಿ ಮುದ್ದೆ ಎಲ್ಲ ಮಾಡಿ ಮುದ್ದೆ ಎಲ್ಲ ಕಟ್ಕೊಂಡಾದ್ಮೇಲೆ ನಾನು ಮುದ್ದೆ ಪಾತ್ರೆಗೆ ಮುದ್ದೆಗೆ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಿ. ಸೊ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಅವನು ಯಾವ ಗಂಟೆಗೆ ಬರ್ತಾನೆ ಟ್ಯೂಷನ್ಗೆ? ಕರೆಕ್ಟಾಗಿ 5 ಗಂಟೆಗೆ ಬರ್ತಾನೆ? ಇಲ್ಲಪ್ಪ, ಅವ್ನು 6 ಗಂಟೆಗೆ ಬರೋದು. ಅವ್ರು ಬಸ್ಸಿಗೆ ಲೇಟ್ ಬರ್ತದ್ದು. ಕರೆಕ್ಟಾಗಿ 6 ಗಂಟೆಗೆ ಬರಬೇಕು. ಇನ್ನು 4:30 ಬಂದರೆ ಆಂಟಿ ಅವನಿಗೂ ಸೇರಿಸ್ಕೊಳ್ಳಲ್ಲ. ಆಂಟಿ ಹೇಳೋರೆ ನಿನಗೆ ಮಾತ್ರ ಎಷ್ಟು ಬರುತ್ತೆ ಅಮ್ಮ. ಇನ್ನು ನಾರ್ಮಲ್ ಡೇಗಳಲ್ಲಿ ನಾನು ಮುದ್ದೆ ಸಿಂಗಲ್ ಮುದ್ದೆ ಒಂದೇ ಮಾಡೋದು ನನ್ನ ಹಸ್ಬೆಂಡಿಗೆ. ನಾನು ನನ್ನ ಮಗ ಯಾವಾಗಲೂ ಮುದ್ದೆ ಊಟ ಮಾಡಲ್ಲ. ಈ ರೀತಿ ಯಾವಾಗಲಾದ್ರೂ ನಾನ್ ವೆಜ್ ಮಾಡಿದಾಗ ಮಾತ್ರ ಅವನು ಮುದ್ದೆ ಊಟ ಮಾಡೋದು. ಇಲ್ಲಾಂದರೆ ನನ್ನ ಹಸ್ಬೆಂಡಿಗೆ ಮಾತ್ರನೇ ಮುದ್ದೆ ಮಾಡೋದು. ಇನ್ನು ಹಾಗೆ ಅವನು ಟ್ಯೂಷನ್ನಿಂದ ಬಂದರೆ, ಸ್ಕೂಲಿಂದ ಬಂದರೆ ಅಲ್ಲಿ ಏನಾಗಿರುತ್ತೋ ಸ್ಟೋರಿ ಅದನ್ನೆಲ್ಲ ಹೇಳ್ತಾ ಇರ್ತಾನೆ. ಈ ಮಕ್ಳುಗಳು ಅವ್ರಿಗೆ ಆಗಿರೋ ಅನುಭವಗಳನ್ನ ಅವರು ನಮ್ಮ ಹತ್ರ ಹೇಳ್ಕೊಬೇಕಾದ್ರೆ ನಾವು ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಯಾಕಂದರೆ ನಾವು ಈಗ ತಾಳ್ಮೆಯಿಂದ ಕೇಳಲಿಲ್ಲ ಅಂದರೆ ಅವ್ರ ಮೈಂಡ್ಸೆಟ್ಟು ಚೇಂಜ್ ಆಗಿಬಿಡುತ್ತೆ. ನಾವು ಏನು ಲೆಕ್ಕಕ್ಕೆ ಇಲ್ಲ, ನಮ್ಮ ತಾಯಿ ಆಗಲಿ ತಂದೆ ಆಗಲಿ ನಾವು ಹೇಳಿದ್ದೇನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ಅವ್ರ ಮೈಂಡ್ಸೆಟ್ಟಿಗೆ ಬಂತು ಅಂದರೆ ಅವರು ಮುಂದಕ್ಕೆ ಚೇಂಜ್ ಆಗ್ತಾರೆ. ಸೊ ಹಂಗಾಗಿ ನಾವು ಸ್ವಲ್ಪ ಅವ್ರು ಏನು ಹೇಳ್ತಾರೋ ಅದನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡು ಅಂತ ಇರಬೇಕು. ಇಲ್ಲಾಂದರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರಿಗೆ ಅವ್ರ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ. ಸೊ ಹಂಗಾಗಿ ಅವನು ಸ್ಕೂಲಿಂದ ಬಂದಾಗಲಿ ಇಲ್ಲ ಟ್ಯೂಷನಿಂದ ಬಂದಾಗಲಿ ಏನಾದರೂ ಹೇಳ್ತಾ ಇದ್ದರೆ ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ. ಹಾಗೆ ಅವ್ನು ಹೇಳೋದನ್ನ ಕೇಳಿಸ್ಕೊಂಡು ಅಂತ ಇರ್ತೀನಿ. ಅವ್ನು ಹೇಳಿದ್ದಕ್ಕೆಲ್ಲ ರೀಪ್ಲೈ ಮಾಡ್ತೀನಿ. ಸೊ ನಾನು ಅವ್ನು ಏನು ಹೇಳಿದ್ರು ನಾನು ಅದಕ್ಕೆ ಸ್ಪಂದಿಸ್ತೀನಿ. ಅದು ಎಲ್ಲ ತಂದೆ ತಾಯಿಗಳ ಕರ್ತವ್ಯ ಕೂಡ. ಯಾರೇ ಆದರೂ ಅಷ್ಟೇ ನಿಮ್ಮ ಮಕ್ಕಳುಗಳಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನು 3 ಮುದ್ದೆ ಅಂದರೆ ನಾನು 3 ಮುದ್ದೆ ಮಾಡೋದು, 1 ಮುದ್ದೆ ಅಂದರೆ 1 ಮುದ್ದೆ ಮಾಡೋದು. ಏನಕ್ಕೆ ಇಷ್ಟು ಜಿಪ್ತಾನ ಅಂದ್ಕೋಬೇಡಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಹಸು ದನ ಕರ ಏನೂ ಕಟ್ಟಿಲ್ಲ. ಸೊ ಹಂಗಾಗಿ ನಾವೀಗ ಏನು ಮಾಡಿ ಅದೇನಾದ್ರು ಹೆಚ್ಚು ಕಮ್ಮಿ ಉಳ್ಕೊಂಡ್ರು ವೇಸ್ಟ್ ಆಗುತ್ತೆ, ಸುಮ್ಮನೆ ಮೋರಿಗೆ ಎಸಿಬೇಕು. ಸೊ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇನ್ನು ಫೈನಲಿ ಅಡುಗೆ ಎಲ್ಲ ಆಗಿತ್ತು. ಕಬಾಬ್ ಕೂಡ ಆಗಿತ್ತು. ಕಬಾಬ್ ಮಾಡಿಟ್ಬಿಟ್ಟು ಸ್ವಲ್ಪ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಟೆ. ಈಗ ಒಂದೇ ದಿನ ತಿನ್ನಲಿಕ್ಕಾಗಲ್ಲ, ಈಗ ಹಾಕಿಟ್ರು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಹಾಗೆ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟಿದ್ದೆ. ಇನ್ನು ಸಾಂಬಾರು ಕೂಡ ಎಲ್ಲ ಚೆನ್ನಾಗಾಗಿತ್ತು. ನನ್ನ ಮಗನೂ ಸೂಪರಾಗಿತ್ತು ಇವತ್ತು ಊಟ ಅಂತ ಅಂತಿದ್ದ. ಊಟ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಇನ್ನು ನನ್ನ ಹಸ್ಬೆಂಡ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಊಟ ಮಾಡ್ತಿದ್ರು. ನಾವು ಆಲ್ಮೋಸ್ಟ್ ಅಲ್ಲಿ ಯಾವಾಗ್ಲೂ ನೈಟ್ ಹೊತ್ತು ನಾವು ಒಬ್ಬರು ಬಿಟ್ಟು ಒಬ್ಬರು ಊಟ ಮಾಡಲ್ಲ. ಯಾವಾಗಲಾದ್ರೂ ಅಪರೂಪ ಅಷ್ಟೇ ಊಟ. ಯಾರು ಅಂದರೆ ಹೊರಗಡೆ ಏನಾದ್ರು ತಿನ್ಕೊಂಬಂದಿದ್ರೆ ಮಾತ್ರ ನಾನು ನನ್ನ ಮಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ. ಅಷ್ಟು ಬಿಟ್ಟರೆ ಇನ್ನು ಪ್ರತಿದಿನ ರೆಗ್ಯುಲರ್ಲಿ ನಾವು ಒಬ್ರನ್ನ ಬಿಟ್ಟು ಒಬ್ಬರು ಊಟ ಮಾಡಲ್ಲ. ಏನಪ್ಪ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಈಗ ಅವ್ನ ಟೈಮಿಗೆ ತಿಂಡಿ ತಿನ್ಕೊಂಡು ಹೊಟ್ಟೋಗ್ತಾನೆ. ಇನ್ನು ನನ್ನ ಹಸ್ಬೆಂಡ್ ಬಾಕ್ಸ್ ಹಾಕೊಂಡು ಹೊಟ್ಟೋಗ್ತಾರೆ. ಇನ್ನು ಅವರಿಬ್ಬರು ಹೋದ್ಮೇಲೆ ನಾನೊಬ್ಬಳು ಸಿಂಗಲ್ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ.
ಇನ್ನು ನೈಟ್ ಹೊತ್ತು ಮಾತ್ರನೇ ನಾವು ಫ್ಯಾಮಿಲಿ ಪೂರ್ತಿ ಸಿಗೋದು. ಸೊ ಹಂಗಾಗಿ ನಾವೆಲ್ಲರೂ ಕೂಡ ರಾತ್ರಿ ಹೊತ್ತು ಒಬ್ಬರು ಬಿಟ್ಟು ಒಬ್ಬರು ಊಟ ಮಾಡಲ್ಲ. ಯಾವಾಗಲಾದ್ರೂ ರೇರ್ ಅಷ್ಟೇ ಸಿಂಗಲಾಗಿ ಊಟ ಮಾಡೋದು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಈವ್ನಿಂಗ್ ಟು ನೈಟ್ ನನ್ನ ರುಟೀನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಸೊ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.